ಸಿಂಹರಾಶಿ ಜುಲೈ ತಿಂಗಳ ಭವಿಷ್ಯ. ಯಾರ್ಯಾರು ಸಿಂಹರಾಶಿಯವರಿದ್ದೀರೋ ನೀವೆಲ್ಲರಿಗೂ ಕೂಡ ಈ ತಿಂಗಳು ಆತ್ಮವಿಶ್ವಾಸ ಹಾಗೂ ನಿಮ್ಮ ನಾಯಕತ್ವದಿಂದ ಯಾವುದೇ ಕೆಲಸಕ್ಕೆ ನೀವು ಮುನ್ನುಗ್ಗಿದ್ರು ಕೂಡ ಅಲ್ಲಿ ನಿಮ್ಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಹಾಗೆ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೂ ಆತ್ಮವಿಶ್ವಾಸದಿಂದ ಮಾಡಿ ಆ ಕೆಲಸ ಸಂಪೂರ್ಣವಾಗುತ್ತೆ. ಹಾಗೆ ಈ ತಿಂಗಳ ಆತ್ಮವಿಶ್ವಾಸದಿಂದ ಹಾಗೂ ನಿಮ್ಮ ಪರಿಶ್ರಮದಿಂದ ಯಾವುದೇ ಕೆಲಸ ಕಾರ್ಯಗಳನ್ನು ನೀವು ಕೈಗೂಡಿದ್ರು ಕೂಡ ಮುಂದಿನ ದಿನಗಳ ಒಂದು ಅದ್ಭುತವಾದ ರಿಸಲ್ಟ್‌ಗೆ ಕಾರಣವಾಗುತ್ತೆ. ಆದ್ದರಿಂದ ಆತುರವಾಗಿ ನೀವು ಯಾವುದೇ ನಿರ್ಧಾರ ಮಾಡಕ್ ಹೋಗ್ಬೇಡಿ. ಖಂಡಿತವಾಗ್ಲೂ ಇದರಿಂದ ತೊಂದರೆಯನ್ನ ಅನುಭವಿಸಬೇಕಾಗುತ್ತೆ. ಹಾಗಾಗಿ ಆತ್ಮವಿಶ್ವಾಸ ಇರ್ಲಿ, ಅತಿ ಆತ್ಮವಿಶ್ವಾಸ ಬೇಡ. ಹಾಗೆ ಹಣಕಾಸಿನ ವಿಚಾರಕ್ಕೆ ಬಂದ್ರೆ ಎಲ್ಲ ಮೂಲಗಳಿಂದ ಹಣದ ಸುರಿಮಳೆ ಅನ್ಬೋದು. ಹಾಗೆ ಖರ್ಚು ಜಾಸ್ತಿ ಇರುತ್ತೆ ಈ ತಿಂಗಳು. ಯಾರ್ಯಾರು ಸಿಂಹ ರಾಶಿಯವರಿದ್ದೀರೋ ಅವ್ರಿಗೆ ಅತ್ಯಧಿಕ ಖರ್ಚು ಜಾಸ್ತಿ ಇರುತ್ತೆ. ಹಾಗೆ ಕುಟುಂಬದ ವಿಚಾರಕ್ಕೆ ಬಂದಾಗ ಇಷ್ಟು ಏನು ಸುಮಾರು ಒಂದು 2-3 ವರ್ಷಗಳಿಂದ ಗೊಂದಲಗಳಲ್ಲೇ ಜೀವನ ಮಾಡ್ತಾ ಇದ್ರಿ ಅನ್ನುವಂಥವ್ರಿಗೆ ಇನ್ನ ಮುಂದಿನ ತಿಂಗಳುಗಳಿಂದ ತುಂಬಾ ಅದ್ಭುತವಾಗಿದೆ. ಸಂಸಾರದ ಜೀವನದಲ್ಲಿ, ಕುಟುಂಬದಲ್ಲಿ ಶಾಂತಿ, ನೆಮ್ಮದಿ, ಗೊಂದಲಗಳು ನಿವಾರಣೆಯಾಗುತ್ತೆ. ಇದೆಲ್ಲವೂ ಕೂಡ ಅದ್ಭುತವಾದ ರಿಸಲ್ಟ್ ಸಿಂಹರಾಶಿಯವರಿಗೆ ಸಿಗ್ತಾ ಇದೆ. ಹಾಗೆ ಸಿಂಹರಾಶಿಯವರು ಇನ್ನು ನೆಕ್ಸ್ಟ್ ಏನ್ ಮಾಡ್ಬೇಕು? ವ್ಯವಹಾರಸ್ಥರು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಶುಭದಾಯಕವಾಗಿದೆ. ಇನ್ವೆಸ್ಟ್ಮೆಂಟ್ ಮಾಡುವಂತವ್ರು, ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅನ್ಕೊಂಡಿರೋರು ಖಂಡಿತವಾಗ್ಲೂ ಮಾಡಿ, ಅದ್ಭುತವಾದ ಲಾಭ. ಇನ್ನ ವಿದ್ಯಾರ್ಥಿಗಳಿಗೆ ಶುಭದಾಯಕವಾದ ಒಂದು ಮಾಸ ಅಂತಾನೆ ಹೇಳ್ಬೋದು. ಆರಾಮಾಗಿ ಓದ್ಕೊಂಡು ಹೋಗ್ತೀರಾ. ಖಂಡಿತವಾಗ್ಲೂ ಕೂಲಾಗಿ ಓದ್ಕೊಂಡು ಹೋಗಿ ಮಕ್ಕಳ. ತುಂಬಾ ಚೆನ್ನಾಗಿದೆ ಈ ತಿಂಗಳು ನಿಮ್ಗೆ. ಇನ್ನು ಹಾಗೆ ಈ ತಿಂಗಳು 5, 15, 13, 28 ಈ ತಾರೀಕಿನಂದು ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡಿ ಶುಭದಾಯಕವಾಗಿರುತ್ತೆ ಸಿಂಹರಾಶಿಯವರಿಗೆ. ಹಾಗೆ ಸಿಂಹರಾಶಿಯವರು ಪ್ರತಿದಿನ ಬೆಳಿಗ್ಗೆ ಎದ್ದು ಭಾಸ್ಕರಾಯ ನಮಃ ಅಂತ ಹೇಳ್ಕೊಳ್ಳಿ. ಈ ತಿಂಗಳು ಏನಾದ್ರೂ ಟೈಮ್ ಇತ್ತು ಅಂದ್ರೆ ತಿರುಪತಿಯಲ್ಲಿ ನಿಜರೂಪ ದರ್ಶನವನ್ನ ಮಾಡಿ ಬನ್ನಿ. ಅದ್ಭುತವಾದ ರಿಸಲ್ಟ್ ನಿಮ್ಗೆ ಸಿಗುತ್ತದೆ. ಹಾಗಾಗಿ ಸಿಂಹರಾಶಿಯವರಿಗೆ ಪೂರ್ಣ ಈ ಮಾಸ ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು. ಧನ್ಯವಾದಗಳು.